ಸ್ನೇಹಿತರೆ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಮ್ಮ ಬರೀ ಕಣ್ಣಿಗೆ ಕಾಣದ ಹಲವು ಜೀವಿಗಳು ಹಾಗೂ ವಸ್ತುಗಳಿರುತ್ತವೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ನಮ್ಮ ಬರೀ ಕಣ್ಣಿಗೆ ಕಾಣದ ಕೇವಲ ಮೈಕ್ರೋಸ್ಕೋಪ್ನಿಂದ ನೋಡಬಹುದಾದ ವಸ್ತುಗಳ ಬಗ್ಗೆ ತಿಳಿಯೋಣ. ನಂಬರ್ 15. ಮುಖದ ಮೇಲಿನ ಹುಳುಗಳು. ನಿಮಗೆ ಗೊತ್ತೇ, ನಿಮ್ಮ ಮುಖದ ಮೇಲೆ ಸಣ್ಣ ಸಣ್ಣ ಬರೀ ಕಣ್ಣಿಗೆ ಕಾಣದ ಹುಳಗಳಿರುತ್ತವೆ. ಇವುಗಳನ್ನು ಸ್ಕಿನ್ ಮೈಟ್ಸ್ ಎಂದು ಕರೆಯುತ್ತಾರೆ. ಇವು ಬರೀ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಇವುಗಳನ್ನು ನಾವು ಮೈಕ್ರೋಸ್ಕೋಪ್ನಿಂದ ನೋಡಬಹುದು. ಈ ಮೈಟ್ಸ್ಗಳು ಆಕಾರದಲ್ಲಿ ಉದ್ದವಾಗಿದ್ದು 8 ಕಾಲುಗಳ ರೀತಿಯ ರಚನೆಗಳನ್ನು ಹೊಂದಿರುತ್ತವೆ. ಇವು ನಮ್ಮ ಮುಖದಲ್ಲಿನ ಕೂದಲಿನ ರಂಧ್ರದಲ್ಲಿ ವಾಸಿಸುತ್ತವೆ ಹಾಗೂ ರಾತ್ರಿ ಹೊತ್ತು ಹೊರಬರುತ್ತದೆ. ಇದರಿಂದ ಮಾನವನಿಗೆ ಯಾವುದೇ ಹಾನಿ ಇರುವುದಿಲ್ಲ. ಇದು ಡೆಡ್ ಸ್ಕಿನ್ ಅನ್ನು ತಿಂದು ಬದುಕುತ್ತದೆ. ಇವುಗಳನ್ನು ಫೇಸ್ ಮೈಟ್ಸ್ ಎಂದು ಸಹ ಕರೆಯುತ್ತಾರೆ. ನಂಬರ್ 14. ಇರುವೆಗಳು. ಸ್ನೇಹಿತರೆ, ಇರುವೆಗಳು ಅಂಟಾರ್ಟಿಕಾ ಒಂದನ್ನು ಬಿಟ್ಟು ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಕಂಡುಬರುತ್ತದೆ. ನಿಮಗೆ ಗೊತ್ತೇ, ಇಷ್ಟು ಸಣ್ಣದಾಗಿ ಮುಗ್ಧವಾಗಿ ಕಾಣುವ ಇರುವೆಗಳು ಮೈಕ್ರೋಸ್ಕೋಪ್ನಲ್ಲಿ ಇಟ್ಟು ನೋಡಲು ಹೇಗೆ ಕಾಣುತ್ತದೆ ಎಂದು. ಮೈಕ್ರೋಸ್ಕೋಪ್ನಲ್ಲಿ ನೋಡಲು ಇವುಗಳು ಅಷ್ಟೇ ಭಯಾನಕವಾಗಿ ಯಾವುದೋ ರಾಕ್ಷಸನಂತೆ ಕಾಣುತ್ತವೆ. ನಂಬರ್ 13. ಸ್ನೇಹಿತರೆ, ನೀವು ಯಾವತ್ತಾದರೂ ಇಂಜೆಕ್ಷನ್ ಸೂಜಿಯನ್ನು ಅಥವಾ ಇಂಜೆಕ್ಷನ್ ಚುಚ್ಚಿದ ಜಾಗವನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದ್ದೀರಾ? ಅದನ್ನು ನೋಡಿದರೆ ನೀವು ಆಶ್ಚರ್ಯ ಪಡುತ್ತೀರಿ. ಮೈಕ್ರೋಸ್ಕೋಪ್ನಲ್ಲಿ ಸೂಜಿ ದೊಡ್ಡದಾಗಿ ಕಾಣುತ್ತದೆ ಮತ್ತು ಸೂಜಿಯ ತುದಿಯಲ್ಲಿ ಒಂದು ರಂಧ್ರವಿರುತ್ತದೆ ಹಾಗೂ ಆ ರಂಧ್ರದ ಮೂಲಕ ಔಷಧ ನಮ್ಮ ದೇಹವನ್ನು ಸೇರುತ್ತದೆ. ಸೂಜಿ ಚುಚ್ಚಿದ ಜಾಗವು ಬರೀ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಮೈಕ್ರೋಸ್ಕೋಪ್ನಲ್ಲಿ ನೋಡಲು ಆ ಜಾಗವು ಈ ರೀತಿ ಕಾಣುತ್ತದೆ. ನಂಬರ್ 12. ಸ್ನೇಹಿತರೆ, ನಿಮ್ಮ ಕೈಗಳಿಗೆ ಎಷ್ಟೋ ಬಾರಿ ಮುಳ್ಳುಗಳು ಚುಚ್ಚಿರಬಹುದು, ಆದರೆ ಎಂದಾದರೂ ನೀವು ಅದನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದ್ದೀರಾ ಹೇಗೆ ಕಾಣುತ್ತದೆ ಎಂದು? ನೋಡಿ, ಕೈಗೆ ಚುಚ್ಚಿದ ಮುಳ್ಳು ಹೊರತೆಗೆಯುವ ದೃಶ್ಯವು ಮೈಕ್ರೋಸ್ಕೋಪ್ನಲ್ಲಿ ಹೇಗೆ ಕಾಣುತ್ತದೆ ಎಂದು. ನಂಬರ್ 11. ಗೆಳೆಯರೇ, ನೀವು ದಿನನಿತ್ಯ ಉಪಯೋಗಿಸುವ ಸ್ಪೂನ್ಗಳನ್ನು ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದರೆ ಹೇಗೆ ಕಾಣಬಹುದು ಗೊತ್ತೇ? ನೀವು ಇದನ್ನು ನೋಡಿದ ಮೇಲೆ ನಿಮ್ಮ ಮನೆಯ ಎಲ್ಲಾ ಸ್ಪೂನ್ಗಳನ್ನು ಮತ್ತೊಮ್ಮೆ ತೊಳೆಯುತ್ತೀರಿ. ಇದನ್ನು ನೋಡಿದರೆ ಭಾರತೀಯರಾದ ನಾವು ಕೈಗಳಲ್ಲಿ ತಿನ್ನುವ ಅಭ್ಯಾಸ ಎಷ್ಟೋ ಉತ್ತಮವಾದದ್ದು ಎನಿಸದೇ ಇರದು. ನೀವೇನಂತೀರಾ ಸ್ನೇಹಿತರೆ? ಕಮೆಂಟ್ ಮೂಲಕ ತಿಳಿಸಿ. ನಂಬರ್ 10. ಸ್ನೇಹಿತರೆ, ನಾವು ಬರೆಯಲು ಬಳಸುವ ಬಾಲ್ ಪೆನ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಗೊತ್ತೇ? ಪೆನ್ನಿನ ತುದಿಯಲ್ಲಿ ಸಣ್ಣದಾದ ಬಾಲ್ ಇರುತ್ತದೆ. ಇದರ ಚಲನೆಯಿಂದ ನಾವು ಏನು ಬೇಕಾದರೂ ಬರೆಯಲು ಸುಲಭವಾಗುತ್ತದೆ. ನಂಬರ್ 9. ಬರೀ ಕಣ್ಣಿಗೆ ನಮ್ಮ ನಾಲಿಗೆ ನುಣುಪಾಗಿ ಕಾಣುತ್ತದೆ. ಅದೇ ಮೈಕ್ರೋಸ್ಕೋಪ್ನಲ್ಲಿ ನೋಡಲು ಏರು ತಗ್ಗುಗಳಿಂದ ಕೂಡಿರುತ್ತದೆ. ಇದನ್ನು ನೋಡಲು ಯಾವುದೋ ಸಮುದ್ರದ ಒಳಗಿರುವ ಗಿಡಗಳಂತೆ ಕಾಣುತ್ತದೆ. ಈ ಏರು ತಗ್ಗುಗಳು ನಮಗೆ ರುಚಿಯನ್ನು ತಿಳಿಯಲು ಸಹಾಯ ಮಾಡುತ್ತವೆ. ನಂಬರ್ 8. ಸೊಳ್ಳೆಗಳು. ಇವುಗಳನ್ನು ನೋಡಲು ಎಷ್ಟು ಸಣ್ಣದಾಗಿರುತ್ತವೆಯೋ ಅಷ್ಟೇ ಅಪಾಯಕಾರಿಗಳು ಕೂಡ ಆಗಿರುತ್ತವೆ. ಇವುಗಳು ಕಚ್ಚುವುದರಿಂದ ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳು ಹರಡುತ್ತದೆ. ಈ ಸೊಳ್ಳೆಗಳು ಸೂಜಿಯಂತಹ ಬಾಯಿಯಿಂದ ರಕ್ತವನ್ನು ಹೀರುತ್ತದೆ. ಇದನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಲು ಈ ಸೂಜಿಯು ಸಾಮಾನ್ಯ ಸೂಜಿಯಂತೆ ಕಂಡರೂ ಇದರಲ್ಲಿ ಹಲವು ಭಾಗಗಳಿರುತ್ತವೆ.
ಇದು ಒಂದೇ ಬಾರಿಗೆ ಹೆಚ್ಚು ಹೆಚ್ಚು ರಕ್ತವನ್ನು ಹೀರಲು ಸಹಾಯ ಮಾಡುತ್ತದೆ. ನಂಬರ್ 7, ಕಣ್ಣುಗಳು ಮಾನವನ ದೇಹದಲ್ಲಿ ಅತ್ಯಂತ ಸುಂದರವಾದ ಭಾಗವಾಗಿದೆ. ಆದರೆ ಇದನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಲು ಹೇಗೆ ಕಾಣುತ್ತದೆ ಗೊತ್ತಾ? ನೀವು ಈ ವಿಡಿಯೋದಲ್ಲಿ ಕಾಣುವಂತೆ ಕಣ್ಣಿನ ರಚನೆಯು ಅತ್ಯಂತ ಜಟಿಲವಾಗಿರುತ್ತದೆ ಹಾಗೂ ಇದು ಯಾವುದೋ ಬ್ಲ್ಯಾಕ್ ಹೋಲ್ನಂತೆ ನಿಮಗೆ ಕಾಣುತ್ತದೆ. ನಂಬರ್ 6, ಸ್ನೇಹಿತರೆ, ನಮ್ಮೆಲ್ಲರಿಗೂ ತಿಳಿದಿರುವಂತೆ ಮೊಸರಿನಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾವಿರುತ್ತದೆ. ಇದು ಬರೀ ಕಣ್ಣಿಗೆ ಕಾಣುವುದಿಲ್ಲ, ಕೇವಲ ಮೈಕ್ರೋಸ್ಕೋಪ್ನಲ್ಲಿ ನೀವು ನೋಡಬಹುದು. ಸ್ನೇಹಿತರೆ, ಈ ಬ್ಯಾಕ್ಟೀರಿಯಾಗಳು ನಮ್ಮ ಬರೀ ಕಣ್ಣಿಗೆ ಕಾಣಿಸಿದ್ರೆ ನಾವು ಇಷ್ಟೊಂದು ಇಷ್ಟಪಟ್ಟು ಮೊಸರನ್ನ ತಿಂತಿರ್ಲಿಲ್ಲ ಅನ್ಸುತ್ತೆ. ನಂಬರ್ 5, ಮಾನವನ ಚರ್ಮವು ಹಲವು ಪದರಗಳಿಂದ ಕೂಡಿರುತ್ತದೆ. ನೀವು ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಮೇಲಿನ ಚರ್ಮವು ಕಾಣುತ್ತದೆ. ಇದನ್ನ ಎಪಿಡರ್ಮಿಸ್ ಅಂತ ಕರೀತಾರೆ. ನಾವು ದೂರದಿಂದ ನೋಡಲು ಚರ್ಮವು ಎಷ್ಟು ಮೃದುವಾಗಿ ಕಾಣುತ್ತದೆ. ಅದನ್ನೇ ಹತ್ತಿರದ ಮೈಕ್ರೋಸ್ಕೋಪ್ನಿಂದ ನೋಡಲು ಅದು ಹಲವು ಪ್ಯಾಟರ್ನ್ಗಳ ಮಾದರಿ ಇರುತ್ತದೆ. ನಿಮಗೆ ಮೈಕ್ರೋಸ್ಕೋಪಿಂದ ನೋಡುವಾಗ ಬೆವರಿನ ಗ್ರಂಥಿಗಳು ಕಾಣುತ್ತದೆ. ನಂಬರ್ 4, ಕಣ್ಣಿನ ರೆಪ್ಪೆಗಳು. ಈ ಕಣ್ಣಿನ ರೆಪ್ಪೆಗಳು ನಮ್ಮ ಕಣ್ಣಿನ ಸೌಂದರ್ಯವನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಇವುಗಳು ನಮ್ಮ ಕಣ್ಣುಗಳನ್ನು ಧೂಳುಗಳು ಮತ್ತು ಕೀಟಗಳಿಂದ ಕಾಪಾಡುತ್ತದೆ. ಇದನ್ನು ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನೋಡಿದಾಗ ಇದರ ಮೇಲೆ ಸಣ್ಣ ಸಣ್ಣ ಮೈಟ್ಸ್ಗಳು ಇರೋದು ಕಾಣುತ್ತೆ. ಈ ಮೈಟ್ಸ್ಗಳನ್ನ ಹೈ ರೆಸಲ್ಯೂಷನ್ ಅಲ್ಲಿ ಮಾತ್ರ ಕಾಣಲು ಸಾಧ್ಯವಾಗುತ್ತದೆ. ನಂಬರ್ 3, ಸ್ನೇಹಿತರೆ, ನಾವು ಪ್ರೀತಿಯಿಂದ ಸಾಕುವ ನಾಯಿ ಮತ್ತು ಬೆಕ್ಕುಗಳ ರೋಮಗಳನ್ನು ನೀವು ಎಂದಾದರೂ ಮೈಕ್ರೋಸ್ಕೋಪ್ನಲ್ಲಿಟ್ಟು ನೋಡಿದ್ದೀರಾ? ಏನು ಕಾಣುತ್ತದೆ ಎಂದು ನೋಡಿ. ನಂಬರ್ 2, ಸ್ನೇಹಿತರೆ, ನೀವು ಬಳಸುವ ಮೊಬೈಲ್ ಫೋನ್ನ ಸ್ಕ್ರೀನ್ ಅನ್ನು ಹೈಟೆಕ್ ಕ್ಯಾಮ್ರಾದಿಂದ ಝೂಮ್ ಮಾಡಿ ನೋಡಿದಾಗ ಹೇಗೆ ಕಾಣುತ್ತದೆ ಗೊತ್ತೇ? ಮೊಬೈಲ್ ಸ್ಕ್ರೀನ್ ಅನ್ನು ಹೈಟೆಕ್ ಕ್ಯಾಮ್ರಾದಿಂದ ಝೂಮ್ ಮಾಡಿದಾಗ ಸ್ಕ್ರೀನ್ ಮೇಲೆ ಸಣ್ಣ ಸಣ್ಣ ಪಾರ್ಟಿಕಲ್ಗಳು ಕಾಣಿಸುತ್ತವೆ. ಮೊಬೈಲ್ ಸ್ಕ್ರೀನ್ ಅನ್ನು ಇನ್ನೂ ಹತ್ತಿರದಿಂದ ಝೂಮ್ ಮಾಡಿ ನೋಡಿದಾಗ ಈ ಪಿಕ್ಸೆಲ್ಗಳು ಬೇರೆ ಬೇರೆ ಆಕಾರದಲ್ಲಿರುತ್ತವೆ ಮತ್ತು ಎಲ್ಲವೂ RGB ಕಲರ್ಸ್, ರೆಡ್, ಗ್ರೀನ್ ಅಂಡ್ ಬ್ಲೂ ಕಲರ್ಗಳಲ್ಲೇ ಇರುತ್ತೆ. ನಮ್ಮ ಮೊಬೈಲ್ನಲ್ಲಿ ಕಾಣುವ ಎಲ್ಲಾ ಬಣ್ಣಗಳು ಈ 3 ಬಣ್ಣಗಳಿಂದಲೇ ಉತ್ಪತ್ತಿಯಾಗುತ್ತದೆ. ನಂಬರ್ 1, ಸ್ನೇಹಿತರೆ, ನೀವು ಎಂದಾದರೂ ಜೇನುನೊಣಗಳನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದ್ದೀರಾ? ನೋಡಿದ್ರೆ ಹೇಗೆ ಕಾಣಿಸ್ಬೋದು ಗೊತ್ತಾ ನಿಮಗೆ? ನೋಡಿ, ಜೇನುನೊಣಗಳು ಮೈಕ್ರೋಸ್ಕೋಪ್ನಲ್ಲಿ ನೋಡಲು ಈ ರೀತಿ ಕಾಣುತ್ತದೆ. ಇದು ಜೇನನ್ನು ಸವಿಯಲು ಉದ್ದವಾದ ಮೂತಿಯನ್ನು ಹೊಂದಿರುತ್ತದೆ. ಬೆಕ್ಕಿನಂತೆ ಆಗಿಂದಾಗೆ ಮೂತಿಯನ್ನು ಸ್ವಚ್ಛಗೊಳಿಸಿಕೊಳ್ಳುತ್ತಿರುತ್ತದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನು ಕನ್ನಡದಲ್ಲಿ ತರುವ ಪ್ರಯತ್ನ ಮಾಡ್ತೀವಿ.